ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗ ನಟ ದರ್ಶನ್ಗೆ ಮತ್ತೊಂದು ಬಿಗ್ ರಿಲೀಫ್ ಸಿಕ್ಕಿದೆ. ದರ್ಶನ್ಗೆ ಹೈಕೋರ್ಟ್ನಿಂದ ಮತ್ತೊಂದು ರಿಲೀಫ್ ಸಿಕ್ಕಿರುವುದು ಜಾಮೀನಿನ ಷರತ್ತುಗಳ ಸಡಿಲಿಕೆಗೆ ಮಾಡಿರುವಂತ ಕೋರ್ಟ್ ಇದೀಗ ಹೈಕೋರ್ಟ್ ಷರತ್ತುಗಳ ಸಡಿಲಿಕೆಯನ್ನು ಮಾಡಿದೆ. ಹಿಂದೆ ಬೆಂಗಳೂರು ಬಿಟ್ಟು ಹೋಗದಂತೆ ಷರತ್ತನ್ನು ವಿಧಿಸಿದಂತ ಕೋರ್ಟ್ ಇದೀಗ ಬೆಂಗಳೂರು ಬಿಟ್ಟು ಹೋಗುವಾಗ ಇದ್ದ ಷರತ್ತನ್ನು ಸಡಿಲಿಕೆ ಮಾಡಿದೆ. ನಟ ದರ್ಶನ್ಗೆ ಮತ್ತೊಂದು ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ಮತ್ತೊಂದು ರಿಲೀಫ್ ಸಿಕ್ಕಿದ್ದು ಬೆಂಗಳೂರು ಬಿಟ್ಟು ಹೋಗುವಾಗ ಇದ್ದಂಥ ಷರತ್ತನ್ನು ಹೈಕೋರ್ಟ್ ಸಡಿಲಿಕೆ ಮಾಡಿದೆ. ಚಿತ್ರದುರ್ಗದ ಮೂಲದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ ಕೆಲ ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದು ಈಗಾಗಲೇ ಹೊರಗೆ ಕೂಡ ಇದ್ದಾರೆ. ಬಟ್ ನ್ಯಾಯಾಲಯ ಜಾಮೀನು ನೀಡುವಾಗ ಒಂದಷ್ಟು ಷರತ್ತನ್ನು ಹಾಕಿ ಬೇಲ್ ನೀಡಿತ್ತು. ಅದರಲ್ಲಿ ದರ್ಶನ್ಗೆ ಬೆಂಗಳೂರು ಬಿಟ್ಟು ಹೋಗದಂತೆ ಷರತ್ತನ್ನು ವಿಧಿಸಿತ್ತು. ಆದರೆ ಈಗ ಆ ಒಂದು ಷರತ್ತು ಏನಿತ್ತು ಅದನ್ನು ಸಡಿಲಿಕೆ ಮಾಡಿದೆ. ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿಯವರು ಈ ಕುರಿತು ಆದೇಶವನ್ನು ಹೊರಡಿಸಿದ್ದಾರೆ. ದರ್ಶನ್ ಅವರು ಬೆಂಗಳೂರು ಬಿಟ್ಟು ಹೋಗುವಾಗ ಇದ್ದ ಷರತ್ತನ್ನು ಸಡಿಲಿಕೆ ಮಾಡಿದ್ದು ವಿದೇಶಕ್ಕೆ ಹೋಗುವಾಗ ಮಾತ್ರ ಅನುಮತಿ ಪಡೆಯಲೇಬೇಕು ಅಂತ ಆದೇಶವನ್ನು ನೀಡಿರುವಂಥದ್ದು. ಇನ್ನು ದರ್ಶನ್ಗೆ ಹೈಕೋರ್ಟ್ ಜಾಮೀನು ಸಿಕ್ಕ ಮೇಲೆ ಅವರು ಬೆಂಗಳೂರು ಬಿಟ್ಟು ಹೋಗುವಂತಿರಲಿಲ್ಲ. ಯಾಕೆಂದರೆ ಆ ಟೈಮಲ್ಲಿ ಜಾಮೀನು ಕೊಟ್ಟಂಥ ಸಮಯದಲ್ಲಿ ದರ್ಶನ್ ಅವರು ಬೆಂಗಳೂರನ್ನ ಬಿಟ್ಟು ಎಲ್ಲೂ ಕೂಡ ಹೋಗುವಂತಿರಲಿಲ್ಲ. ಹಾಗೂ ಒಂದು ವೇಳೆ ಹೋಗಬೇಕು ಅಂತ ಅಂದರೆ ಪರ್ಮಿಷನ್ನ ತೆಗೆದುಕೊಂಡು ಹೋಗಬೇಕಿತ್ತು. ಆದರೆ ಈಗ ಆ ಪರ್ಮಿಷನನ್ನು ತೆಗೆದು ಹಾಕಿರುತ್ತದೆ. ಸೊ ದರ್ಶನ್ ಅವರೀಗ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಆದರೆ ವಿದೇಶಕ್ಕೆ ಹೋಗುವಾಗ ಮಾತ್ರ ಅವರು ಪರ್ಮಿಷನನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಸೊ ಹೀಗಾಗಿ ದರ್ಶನ್ ಮೈಸೂರು ಭೇಟಿ ಅಥವಾ ಹೊರ ರಾಜ್ಯಗಳಿಗೆ, ವಿದೇಶಗಳಿಗೆ ಶೂಟಿಂಗ್, ತೋಟದ ಮನೆಗೆ ಹೋಗೋದಕ್ಕೆ ಕೋರ್ಟ್ ಕಡಿವಾಣವನ್ನು ಹಾಕಿತ್ತು. ಆದರೆ ಈಗ ಬೆಂಗಳೂರು ಬಿಟ್ಟು ಹೋಗುವಾಗ ಏನು ಷರತ್ತನ್ನು ಹಾಕಿದ್ರು ಆ ಷರತ್ತನ್ನು ಸಡಿಲಿಕೆ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ 17 ಜನಕ್ಕೂ ಕೂಡ ಈಗ ಜಾಮೀನು ಸಿಕ್ಕಿರುವಂಥದ್ದು. ಸೊ ಜಾಮೀನು ಕೊಟ್ಟಂಥ ಸಮಯದಲ್ಲಿ ದರ್ಶನ್ ಅವರಿಗೆ ಒಂದಷ್ಟು ಕಂಡೀಷನ್ಸನ್ನು ಕೋರ್ಟ್ ಹಾಕಿತ್ತು. ಏನಪ್ಪ ಅಂತಂದರೆ, ನೀವು ಬೆಂಗಳೂರು ಬಿಟ್ಟು ಎಲ್ಲೂ ಕೂಡ ಹೋಗುವಂತಿಲ್ಲ. ಒಂದು ವೇಳೆ ಹೋಗಬೇಕಾದ್ರೆ ಪರ್ಮಿಷನನ್ನು ತೆಗೆದುಕೊಂಡು ಆನಂತರ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ಹಾಗಾಗಿ ಅವರು ಮೈಸೂರಿಗೆ ಹೋಗಬೇಕಾದ್ರೂ ಕೂಡ ಅಥವಾ ಅವರ ತೋಟದ ಮನೆಗೆ ಹೋಗಬೇಕಾದ್ರೂ ಕೂಡ ಸೊ ಪರ್ಮಿಷನ್ ತೆಗೆದುಕೊಂಡು ತೋಟದ ಮನೆಗೆ ಹೋಗಿ ಅವರು ಸಂಕ್ರಾಂತಿಯನ್ನು ಸೆಲೆಬ್ರೇಟ್ ಮಾಡಿ ಬಂದಿದ್ದರು. ಆದರೆ ಈಗ ಕೋರ್ಟ್ ಈ ವಿಚಾರದ ಒಂದಷ್ಟು ಸಡಿಲಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ವಿದೇಶಕ್ಕೆ ಹೋಗುವಾಗ ಮಾತ್ರ, ಅದು ಕೂಡ ಏನು ಶೂಟಿಂಗ್ ಅಂತೇನೋ ಇದ್ದು ವಿದೇಶಕ್ಕೆ ಹೋಗಲೇಬೇಕು ಅಂದರೆ ಮಾತ್ರ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಮಾತನಾಡಿದರೆ. ಸೊ ಹಾಗಾಗಿ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಈಗ ದರ್ಶನ್ ಹೋಗ್ಬೋದಾಗಿದೆ.